ನಾವು ಅಲ್ಪಸಂಖ್ಯಾತ ಮುಖಂಡರೆಲ್ಲ ಸೇರಿ ಅಲ್ಪಸಂಖ್ಯಾತರಲ್ಲಿ ಟಿಕೆಟ್ ಕೊಡ್ಬೇಕಂತ ನಾವು ಕೇಳಿದ್ರು ಸರಿ. ಆದರೆ ಕಾಂಗ್ರೆಸ್ ಸಂಪ್ರದಾಯ ಇದೆ, ಯಾರಾದ್ರೂ ಅಕಾಲಿಕ ಮರಣ ಆದರೆ ಅವರ ಫ್ಯಾಮಿಲಿಗೆ ಟಿಕೆಟ್ ಕೊಡುವಂತಹ ಸಂಪ್ರದಾಯ ಕಾಂಗ್ರೆಸ್ನಲ್ಲಿ ಇದೆ. ಅದನ್ನು ಬಾಗಲಕೋಟೆಯಲ್ಲಿ ಹಾಗೆ ಮಾಡೋದು. ಅದೇ ರೀತಿ ಇಲ್ಲೂ ಕೂಡ ಈ ಚುನಾವಣೆ ಇನ್ನು 2 ವರ್ಷ ಇದೆ. ಈ ಶಾಮನೂರು ಶಿವಶಂಕರಪ್ಪರು ಅವರ ಟರ್ಮ್ 2 ವರ್ಷ ಇದೆ. ಆ ಹಿನ್ನೆಲೆಯಲ್ಲಿ ಪಕ್ಷದ ವರಿಷ್ಠರು ನಮ್ಮೆಲ್ಲ ಮಾತನ್ನು ಕೇಳಿ ತೀರ್ಮಾನ ಮಾಡಿದ್ದಾರೆ. ಪಕ್ಷದ ಅಭ್ಯರ್ಥಿ ಪರವಾಗಿ ನಾವೆಲ್ಲ ಪ್ರಚಾರಕ್ಕೆ ಹೋಗ್ತೀವಿ. ಅಲ್ಪಸಂಖ್ಯಾತ ಮಾತ್ರ ಅಲ್ಲ, ಸಮಾಜದ ಎಲ್ಲ ವರ್ಗ ಜನ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ. ಈ ವಿಚಾರಗಳು ಸಾಕಷ್ಟು ಚರ್ಚೆ ಆಗಿದೆ. ಅವರ ಟರ್ಮ್ ಇಂದ 2 ವರ್ಷ ಇತ್ತು. ಯಾವ ರೀತಿ ಬಾಗಲಕೋಟೆಯಲ್ಲಿ ಮೇಟಿ ಅವರ ಫ್ಯಾಮಿಲಿ ಅವ್ರಿಗೆ ಕೊಟ್ಟಿದ್ದಾರೆ, ಅದೇ ರೀತಿ ದಾವಣಗೆರೆಯಲ್ಲಿ ಕೂಡ, ಯಾಕಂದ್ರೆ 2 ವರ್ಷ ಅವ್ರದ್ದು ಇತ್ತು. ಪಕ್ಷದ ಮುಖಂಡರು, ಯಾಕಂದ್ರೆ ಯಾರು ಅಕಾಲಿಕ ಮರಣ ಆದರೆ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಕೊಡುವಂತಹ ಪದ್ಧತಿ ಕಾಂಗ್ರೆಸ್ನಲ್ಲಿ ಯಾವತ್ತೂ ಇತ್ತು. ಅದರಿಂದ ಆ ಹಿನ್ನೆಲೆ ಇಟ್ಕೊಂಡು ಇವತ್ತು ವರಿಷ್ಠರು ನಮ್ಮನ್ನೆಲ್ಲ ಕರೆಸಿ ಮಾತಾಡಿ, ಎಲ್ಲ ಅಲ್ಪಸಂಖ್ಯಾತ ಮುಖಂಡರು ಕರೆಸಿ ಮಾತಾಡಿ, ಈ 2 ವರ್ಷ ಅವ್ರದ್ದು ಏನು ಅವಧಿ ಇತ್ತು ಅದು ಆಗಲಿ, ಅದೆಲ್ಲ ಸರಿ ಮಾಡೋಕ್ಕೆ ಮಾಡ್ತಾ ಇದ್ದೀವಿ. 27ನೇ ತಾರೀಕು ನಾನು ಕೂಡ ಅಲ್ಲಿ ಪ್ರಚಾರಕ್ಕೆ ಹೋಗ್ತಾ ಇದ್ದೀವಿ. ನಾವೆಲ್ಲ ಅಲ್ಪಸಂಖ್ಯಾತ ಮುಖಂಡರು ಕೂಡ ಹೋಗ್ತಾ ಇದ್ದೀವಿ. ಆದರೆ ಆ ಭಾಗದಲ್ಲಿ, ವಿಶೇಷ ಭಾಗದಲ್ಲಿ ಅಲ್ಪಸಂಖ್ಯಾತರು ಯಾವತ್ತೂ ಕಾಂಗ್ರೆಸ್ ಪರವಾಗಿ ಇರುವಂತಹ ಕ್ಷೇತ್ರ ಅದು. 4-5 ಎಲೆಕ್ಷನ್ಗಳು ಅದು ನೋಡಿ, ಎಲ್ಲ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಕೂಡ ಅಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತಿರುವಂತಹ ಒಂದು ಕ್ಷೇತ್ರ ಅದು. ಅದರಿಂದ ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ಬೋದು, ಅದನ್ನು ಸರಿ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಅವ್ರ ಮುಖಂಡರನ್ನ ಭೇಟಿ ಮಾಡಿ ಅವ್ರನ್ನ ವಿಶ್ವಾಸ ತಗೊಂಡು ಚುನಾವಣೆ ನಾವು ಮಾಡ್ತೀವಿ. ಈಗ ನಾವು ಹಿಂದೆ ಏನೆಲ್ಲ ಮಾಡ್ತಾ ಇರೋದು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ. ನಾವು ಈ ಚುನಾವಣೆಯಲ್ಲಿ ನಮ್ಮ ಸರ್ಕಾರದ ಸಾಧನೆ 5 ಗ್ಯಾರಂಟಿಗಳು ನಮ್ಮ ಈ ಚುನಾವಣೆಗೆ ಶ್ರೀರಕ್ಷೆ ಆಗಲಿದೆ. ಅದೇ ರೀತಿ ನಮ್ಮ ಶಾಮನೂರು ಶಿವಶಂಕರರು ಕಳೆದ 35 ವರ್ಷ ಆ ಜಿಲ್ಲೆಗೆ, ಆ ಕ್ಷೇತ್ರಕ್ಕೆ ಪ್ರಾಮಾಣಿಕವಾಗಿ ದುಡಿದಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಕೂಡ ಆಗಿದ್ರು. ಯಾವ ರೀತಿ ಬಾಗಲಕೋಟೆಯಲ್ಲಿ ಟಿಕೆಟ್ ಕೊಟ್ಟರು ಅದೇ ರೀತಿ ದಾವಣಗೆರೆ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ವರಿಷ್ಠರು ಕೂಡ ಈ ಮಾತನ್ನು ಹೇಳಿದ್ದಾರೆ. ಮುಂದಿನ ಜನರಲ್ ಎಲೆಕ್ಷನ್ ಏನು ತೀರ್ಮಾನ ಮಾಡಬೇಕು ನಾವು ಮಾಡ್ತೀವಿ. ಈ ಚುನಾವಣೆಯಲ್ಲಿ ಮಾಡ್ಬೇಕಂತ ಅಲ್ಪಸಂಖ್ಯಾತ ಮುಖಂಡರೆಲ್ಲ ಕರೆಸಿ, ನಮ್ಮನ್ನೆಲ್ಲ ಕರೆಸಿ ಮಾತಾಡಿ ಅವರು ಅದನ್ನು ತೀರ್ಮಾನ ತಗೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ವಿಶೇಷವಾಗಿ ಆ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರು ಯಾವತ್ತೂ ಕಾಂಗ್ರೆಸ್ ಪರ ಇದ್ರು, ಕಾಂಗ್ರೆಸ್ ಪರವಾಗಿ ಇರ್ತಾರೆ. ಕಾಂಗ್ರೆಸ್ ಪಕ್ಷ ಅವ್ರ ಜೊತೆಗಿದೆ, ಅಲ್ಪಸಂಖ್ಯಾತ ಕಾಂಗ್ರೆಸ್ ಪಕ್ಷ ಪರವಾಗಿದ್ದಾರೆ. ಅದೇ ಹಿನ್ನೆಲೆಯಲ್ಲಿ ಅಂತ ಈ ಚುನಾವಣೆ, ನಮ್ಮ ಗೆಲುವು, ನಮ್ಮ ಸರ್ಕಾರದ ಸಾಧನೆಗಳು ಹಾಗೂ 5 ಗ್ಯಾರಂಟಿಗಳು ನಮಗೆ ಶ್ರೀರಕ್ಷೆ ಆಗಲಿದೆ. ಎಲ್ಲ ಸಮಾಜದ ವರ್ಗ ಜನರಿಗೆ ನಾವು ಕಾರ್ಯಕ್ರಮ ಕೊಟ್ಟಿದ್ದೀವಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ. ಆ ಹಿನ್ನೆಲೆಯಲ್ಲಿ ಈ ಬಜೆಟ್ ಕೂಡ ಒಳ್ಳೆ ಬಜೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಯಾವ ಸಮಸ್ಯೆ ಕೂಡ ಇಲ್ಲ. ಈಗ ಬಜೆಟ್ ನಡೀತಾ ಇದೆಯಲ್ಲ, ಸದನದಲ್ಲಿ ಮಾತಾಡಲಿ, ಇದಕ್ಕಿಂತ ದೊಡ್ಡ ವೇದಿಕೆ ಬೇಕು. ಅದಕ್ಕೆ ಟ್ವೀಟ್ ಮಾಡ್ಬೇಕು ಅವರು. ಹೌದು, ಇವಾಗ ಚರ್ಚೆ ನಡೀತಾ ಇಲ್ವಾ, ಏನೆಲ್ಲ ಹೇಳ್ಬೇಕಂತ ಹೇಳಿ, ಅದನ್ನ ಬಿಟ್ಟು ಟ್ವೀಟ್ ಮಾಡಿ ರಾಜಕೀಯ ಮಾಡೋಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಜನ ಇದಕ್ಕೆಲ್ಲ ಅರ್ಥ ಮಾಡ್ಕೊಳ್ತಾರೆ. ಅದಕ್ಕೆ ಜನ ನಮ್ಗೆ 139 ಸೀಟ್ ಕೊಟ್ಟು ಅಧಿಕಾರದಲ್ಲಿ ಇಟ್ಟಿದ್ದಾರೆ. ಮುಂದೆ 2028 ನಾವೇ ಅಧಿಕಾರಕ್ಕೆ ಬರ್ತೀವಿ. ಅವ್ರು ಪರ್ಮನೆಂಟ್ ಆಗಿ ಆಪೋಸಿಷನ್ ಇರ್ತಾರಂತಹ ವಿಶ್ವಾಸವನ್ನು ವ್ಯಕ್ತಪಡ್ತಾ ಇದೀನಿ. ಅಶೋಕ್ ಅವರು ನಾನು ಹೇಳ್ತಾ ಇದೀನಿ, ಇದು ಸಣ್ಣ ವಿಚಾರಗಳನ್ನ ಇಟ್ಕೊಂಡು ಟೀಕೆ ಮಾಡೋಕ್ಕಿಂತ ಸದನದಲ್ಲಿ ಚರ್ಚೆ ಮಾಡಲಿ, ಏನೆಲ್ಲ ಹೇಳ್ಬೇಕಂದ್ರೆ ಅಲ್ಲಿ ಹೇಳಲಿ. ಅಲ್ಲಿ ಅದಕ್ಕೆ ತಕ್ಕ ಉತ್ತರ ನಮ್ಮ ಸರ್ಕಾರ ಕೊಡುತ್ತೆ, ಮುಖ್ಯಮಂತ್ರಿಗಳು ಕೊಡ್ತಾರೆ. ಅದರಿಂದ ಕೇವಲ ಕೇರಳದಲ್ಲಿ ಚುನಾವಣೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಈ ತರ ಟೀಕೆಯನ್ನು ಮಾಡ್ತಾರೆ. ಅದು ಜನರ ಅರ್ಥ ಮಾಡ್ಕೊಳ್ತಾರೆ. ನಾವು ಅಲ್ಪಸಂಖ್ಯಾತ ಮುಖಂಡರೆಲ್ಲ ಸೇರಿ ಅಲ್ಪಸಂಖ್ಯಾತರಲ್ಲಿ ಟಿಕೆಟ್ ಕೊಡ್ಬೇಕಂತ ನಾವು ಕೇಳಿದ್ರು ಸರಿ. ಆದರೆ ಕಾಂಗ್ರೆಸ್ ಸಂಪ್ರದಾಯ ಇದೆ, ಯಾರಾದ್ರೂ ಅಕಾಲಿಕ ಮರಣ ಆದರೆ ಅವರ ಫ್ಯಾಮಿಲಿಗೆ ಟಿಕೆಟ್ ಕೊಡುವಂತಹ ಸಂಪ್ರದಾಯ ಕಾಂಗ್ರೆಸ್ನಲ್ಲಿ ಇದೆ. ಅದನ್ನು ಬಾಗಲಕೋಟೆಯಲ್ಲಿ ಹಾಗೆ ಮಾಡೋದು. ಅದೇ ರೀತಿ ಇಲ್ಲೂ ಕೂಡ ಈ ಚುನಾವಣೆ ಇನ್ನು 2 ವರ್ಷ ಇದೆ. ಈ ಶಾಮನೂರು ಶಿವಶಂಕರಪ್ಪರು ಅವರ ಟರ್ಮ್ 2 ವರ್ಷ ಇದೆ. ಆ ಹಿನ್ನೆಲೆಯಲ್ಲಿ ಪಕ್ಷದ ವರಿಷ್ಠರು ನಮ್ಮೆಲ್ಲ ಮಾತನ್ನು ಕೇಳಿ ತೀರ್ಮಾನ ಮಾಡಿದ್ದಾರೆ. ಪಕ್ಷದ ಅಭ್ಯರ್ಥಿ ಪರವಾಗಿ ನಾವೆಲ್ಲ ಪ್ರಚಾರಕ್ಕೆ ಹೋಗ್ತೀವಿ. ಅಲ್ಪಸಂಖ್ಯಾತ ಮಾತ್ರ ಅಲ್ಲ, ಸಮಾಜದ ಎಲ್ಲ ವರ್ಗ ಜನ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ. ಈ ವಿಚಾರಗಳು ಸಾಕಷ್ಟು ಚರ್ಚೆ ಆಗಿದೆ. ಅವರ ಟರ್ಮ್ ಇಂದ 2 ವರ್ಷ ಇತ್ತು.
ಯಾವ ರೀತಿ ಬಾಗಲಕೋಟೆಯಲ್ಲಿ ಮೇಟಿ ಅವರ ಫ್ಯಾಮಿಲಿ ಅವ್ರಿಗೆ ಕೊಟ್ಟಿದ್ದಾರೆ, ಅದೇ ರೀತಿ ದಾವಣಗೆರೆಯಲ್ಲಿ ಕೂಡ, ಯಾಕಂದ್ರೆ 2 ವರ್ಷ ಅವ್ರದ್ದು ಇತ್ತು. ಪಕ್ಷದ ಮುಖಂಡರು, ಯಾಕಂದ್ರೆ ಯಾರು ಅಕಾಲಿಕ ಮರಣ ಆದರೆ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಕೊಡುವಂತಹ ಪದ್ಧತಿ ಕಾಂಗ್ರೆಸ್ನಲ್ಲಿ ಯಾವತ್ತೂ ಇತ್ತು. ಅದರಿಂದ ಆ ಹಿನ್ನೆಲೆ ಇಟ್ಕೊಂಡು ಇವತ್ತು ವರಿಷ್ಠರು ನಮ್ಮನ್ನೆಲ್ಲ ಕರೆಸಿ ಮಾತಾಡಿ, ಎಲ್ಲ ಅಲ್ಪಸಂಖ್ಯಾತ ಮುಖಂಡರು ಕರೆಸಿ ಮಾತಾಡಿ, ಈ 2 ವರ್ಷ ಅವ್ರದ್ದು ಏನು ಅವಧಿ ಇತ್ತು ಅದು ಆಗಲಿ, ಅದೆಲ್ಲ ಸರಿ ಮಾಡೋಕ್ಕೆ ಮಾಡ್ತಾ ಇದ್ದೀವಿ. 27ನೇ ತಾರೀಕು ನಾನು ಕೂಡ ಅಲ್ಲಿ ಪ್ರಚಾರಕ್ಕೆ ಹೋಗ್ತಾ ಇದ್ದೀವಿ, ನಾವೆಲ್ಲ ಅಲ್ಪಸಂಖ್ಯಾತ ಮುಖಂಡರು ಕೂಡ ಹೋಗ್ತಾ ಇದ್ದೀವಿ. ಆದರೆ ಆ ಭಾಗದಲ್ಲಿ, ವಿಶೇಷ ಭಾಗದಲ್ಲಿ ಅಲ್ಪಸಂಖ್ಯಾತರು ಯಾವತ್ತೂ ಕಾಂಗ್ರೆಸ್ ಪರವಾಗಿ ಇರುವಂತಹ ಕ್ಷೇತ್ರ ಅದು. 4-5 ಎಲೆಕ್ಷನ್ಗಳು ತಂದು ನೋಡಿ, ಎಲ್ಲ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಕೂಡ ಅಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತಿರುವಂತಹ ಒಂದು ಕ್ಷೇತ್ರ ಅದು. ಅದರಿಂದ ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ಬೋದು, ಅದನ್ನು ಸರಿ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಅವ್ರ ಮುಖಂಡರನ್ನ ಭೇಟಿ ಮಾಡಿ ಅವ್ರನ್ನ ವಿಶ್ವಾಸ ತಗೊಂಡು ಚುನಾವಣೆ ನಾವು ಮಾಡ್ತೀವಿ. ಈಗ ನಾವು ಹಿಂದೆ ಏನೆಲ್ಲ ಮಾಡ್ತಾ ಇರೋದು ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ನಾವು ಈ ಚುನಾವಣೆಯಲ್ಲಿ ನಮ್ಮ ಸರ್ಕಾರದ ಸಾಧನೆ 5 ಗ್ಯಾರಂಟಿಗಳು ನಮ್ಮ ಈ ಚುನಾವಣೆಗೆ ಶ್ರೀರಕ್ಷೆ ಆಗಲಿದೆ. ಅದೇ ರೀತಿ ನಮ್ಮ ಶಾಸನ ಶಿಕ್ಷಕರು ಕಳೆದ 35 ವರ್ಷ ಆ ಜಿಲ್ಲೆಗೆ, ಆ ಕ್ಷೇತ್ರಕ್ಕೆ ಪ್ರಾಮಾಣಿಕವಾಗಿ ದುಡಿದಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಕೂಡ ಆಗಿದ್ರು. ಯಾವ ರೀತಿ ಬಾಗಲಕೋಟೆಯಲ್ಲಿ ಟಿಕೆಟ್ ಕೊಟ್ಟರು ಅದೇ ರೀತಿ ದಾವಣಗೆರೆ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ವರಿಷ್ಠರು ಕೂಡ ಈ ಮಾತನ್ನು ಹೇಳಿದ್ದಾರೆ, ಮುಂದಿನ ಜನರಲ್ ಎಲೆಕ್ಷನ್ ಏನು ತೀರ್ಮಾನ ಮಾಡಬೇಕು ನಾವು ಮಾಡ್ತೀವಿ, ಈ ಚುನಾವಣೆಯಲ್ಲಿ ಮಾಡಬೇಕಂತ ಅಲ್ಪಸಂಖ್ಯಾತ ಮುಖಂಡರೆಲ್ಲ ಕರೆಸಿ, ನಮ್ಮನ್ನೆಲ್ಲ ಕರೆಸಿ ಮಾತಾಡಿ ಅವರು ಅದನ್ನು ತೀರ್ಮಾನ ತಗೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ವಿಶೇಷವಾಗಿ ಆ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರು ಯಾವತ್ತೂ ಕಾಂಗ್ರೆಸ್ ಪರ ಇದ್ರೂ ಕಾಂಗ್ರೆಸ್ ಪರವಾಗಿ ಇರ್ತಾರೆ. ಕಾಂಗ್ರೆಸ್ ಪಕ್ಷ ಅವ್ರ ಜೊತೆಗಿದೆ, ಅಲ್ಪಸಂಖ್ಯಾತ ಕಾಂಗ್ರೆಸ್ ಪಕ್ಷ ಪರವಾಗಿದ್ದಾರೆ. ಅದೇ ಹಿನ್ನೆಲೆಯಲ್ಲಿ ಮತ್ತು ಈ ಚುನಾವಣೆ ನಮ್ಮ ಗೆಲುವು, ನಮ್ಮ ಸರ್ಕಾರದ ಸಾಧನೆಗಳು ಹಾಗೂ 5 ಗ್ಯಾರಂಟಿಗಳು ಶ್ರೀರಕ್ಷೆ ಆಗಲಿದೆ. ಎಲ್ಲ ಸಮಾಜದ ವರ್ಗ ಜನರಿಗೆ ನಾವು ಕಾರ್ಯಕ್ರಮ ಕೊಟ್ಟಿದ್ದೀವಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ. ಆ ಹಿನ್ನೆಲೆಯಲ್ಲಿ ಈ ಬಜೆಟ್ ಕೂಡ ಒಳ್ಳೆ ಬಜೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಯಾವ ಸಮಸ್ಯೆ ಕೂಡ ಇಲ್ಲ. ಈಗ ಬಜೆಟ್ ನಡೀತಾ ಇದೆಯಲ್ಲ, ಸದನದಲ್ಲಿ ಮಾತಾಡಲಿ, ಇದಕ್ಕಿಂತ ದೊಡ್ಡ ವೇದಿಕೆ ಬೇಕು, ಅದಕ್ಕೆ ಟ್ವೀಟ್ ಮಾಡ್ಬೇಕು ಅವರು. ಹೌದು, ಇವಾಗ ಚರ್ಚೆ ನಡೀತಾ ಇಲ್ವಾ, ಏನೆಲ್ಲ ಹೇಳ್ಬೇಕಂತ ಹೇಳಿ, ಅದನ್ನ ಬಿಟ್ಟು ಟ್ವೀಟ್ ಮಾಡಿ ರಾಜಕೀಯ ಮಾಡೋಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಜನ ಇದಕ್ಕೆಲ್ಲ ಅರ್ಥ ಮಾಡ್ಕೊಳ್ತಾರೆ. ಅದಕ್ಕೆ ಜನ ನಮ್ಗೆ 139 ಸೀಟ್ ಕೊಟ್ಟು ಅಧಿಕಾರ ಇಟ್ಟಿದ್ದಾರೆ. ಮುಂದೆ 2028 ನಾವೇ ಅಧಿಕಾರಕ್ಕೆ ಬರ್ತೀವಿ. ಅವ್ರು ಪರ್ಮನೆಂಟ್ ಆಗಿ ಆಪೋಸಿಷನ್ ಇರ್ತಾರಂತಹ ವಿಶ್ವಾಸವನ್ನು ವ್ಯಕ್ತಪಡ್ತಾ ಇದೀನಿ. ಅಶೋಕ್ ಅವರು ನಾನು ಹೇಳ್ತಾ ಇದೀನಿ, ಇದು ಸಣ್ಣ ವಿಚಾರಗಳನ್ನ ಇಟ್ಕೊಂಡು ಟೀಕೆ ಮಾಡೋಕ್ಕಿಂತ ಸದನದಲ್ಲಿ ಚರ್ಚೆ ಮಾಡಲಿ, ಏನೆಲ್ಲ ಹೇಳ್ಬೇಕಂದ್ರೆ ಅಲ್ಲಿ ಹೇಳಲಿ. ಅಲ್ಲಿ ಅದಕ್ಕೆ ತಕ್ಕ ಉತ್ತರ ನಮ್ಮ ಸರ್ಕಾರ ಕೊಡುತ್ತೆ, ಮುಖ್ಯಮಂತ್ರಿಗಳು ಕೊಡ್ತಾರೆ. ಅದರಿಂದ ಕೇವಲ ಕೇರಳದಲ್ಲಿ ಚುನಾವಣೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಈ ತರ ಟೀಕೆಯನ್ನು ಮಾಡ್ತಾರೆ. ಅದು ಜನರ ಅರ್ಥ ಮಾಡ್ಕೊಳ್ತಾರೆ.